ಹಾಯ್ ಫ್ರೆಂಡ್ಸ್, ಫಿಲ್ಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕಿಚ್ಚ ಸುದೀಪ್ ಅವರ ಮಾರ್ಕ್ ರಿಲೀಸ್ ದಿನ ದೊಡ್ಡದಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ದರ್ಶನ್ ಫ್ಯಾನ್ಸ್. ಮಾರ್ಕ್ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಆಡಿದ ಒಂದು ಮಾತು ಸದ್ಯಕ್ಕೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಯಾರಿಗೂ ಟಾರ್ಗೆಟ್ ಮಾಡಿ ಸುದೀಪ್ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿಲ್ಲ, ಆದ್ರೆ ದರ್ಶನ್ ಫ್ಯಾನ್ಸ್ ರುಚಿಗಿದ್ದಿದ್ದಾರೆ. ಮಾರ್ಕ್ ರಿಲೀಸ್ ದಿನ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೌದು, ಸ್ಯಾಂಡಲ್ವುಡ್ ನಲ್ಲಿ ಈಗ ಎಲ್ಲರೂ ಮಾತಾಡ್ತಿರೋ ಒಂದೇ ಒಂದು ವಿಷಯ, ಅದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಸ್ಟೇಟ್ಮೆಂಟ್. ಮೊನ್ನೆ ನಡೆದ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಕಿಚ್ಚ ಆಡಿದ ಮಾತುಗಳು ಈಗ ಬೆಂಕಿಯಂತೆ ಹಬ್ಬಿದೆ. ನಾನು ಯಾರಿಗೂ ಹೆದರಲ್ಲ, ಯುದ್ಧಕ್ಕೆ ಸಿದ್ಧ ಅಂತ ಅವರು ಹೇಳಿದ್ದೇ ತಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಇದು ಯಾರಿಗೆ ಹೇಳಿದ್ದು, ಯಾಕೆ ಹೇಳಿದ್ರು ಅನ್ನೋದು ಈ ಟಾಪಿಕ್ ಆಗಿದೆ. ವೇದಿಕೆ ಮೇಲೆ ಸುದೀಪ್ ಮಾತಾಡ್ತಾ ನಾನು ಯುದ್ಧಕ್ಕೆ ಸಿದ್ಧ, ಆಡಿದ ಮಾತಿಗೆ ಬದ್ಧ ಅಂತ ಗರ್ಜಿಸಿದ್ರು. ಅವರು ಯಾರ ಹೆಸರನ್ನು ಹೇಳಿಲ್ಲ, ಯಾರನ್ನು ನೇರವಾಗಿ ಟಾರ್ಗೆಟ್ ಕೂಡ ಮಾಡಿಲ್ಲ. ಆದ್ರೆ ಅವರ ಈ ಮಾತುಗಳಲ್ಲಿ ಒಂದು ರೀತಿಯ ಎಚ್ಚರಿಕೆ ಇತ್ತು. ತನ್ನ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅನ್ನೋ ಸಂದೇಶವನ್ನ ಅವರು ತಮ್ಮ ಸ್ಟೈಲ್ನಲ್ಲಿ ರವಾನಿಸಿದ್ದಾರೆ. ಈ ಡೈಲಾಗ್ ಈಗ ಅವರ ಅಭಿಮಾನಿಗಳಿಗೆ ದೊಡ್ಡ ಟಾನಿಕ್ ಕೊಟ್ಟಂತಾಗಿದೆ. ಸುದೀಪ್ ಅವರ ಈ ಕಾನ್ಫಿಡೆನ್ಸ್ ನೋಡಿ ಫ್ಯಾನ್ಸ್ ಖುಷಾಗಿದ್ದಾರೆ. ಇನ್ನು ಸುದೀಪ್ ಮಾತುಗಳನ್ನ ದರ್ಶನ್ ಅಭಿಮಾನಿಗಳು ಸುಮ್ಮನೆ ಬಿಟ್ಟಿಲ್ಲ. ಇದು ನಮ್ಮ ಬಾಸ್ಗೆ ಪರೋಕ್ಷವಾಗಿ ಕೊಟ್ಟಿರೋ ಟಾಂಗ್ ಅಂತ ಅವರು ಭಾವಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ವಿರುದ್ಧ ಕಮೆಂಟ್ಸ್ ಮಾಡಿದ್ದಾರೆ. ಸುದೀಪ್ ಅವರು ಬೇಕಂತಲೇ ಹೀಗೆ ಮಾತನಾಡಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಕೆಂಡಾಮಂಡಲವಾಗಿದ್ದಾರೆ. ಇಬ್ಬರು ಸ್ಟಾರ್ಗಳ ನಡುವೆ ಎಲ್ಲವೂ ಸರಿ ಹೋಗಿದೆ ಅನ್ಕೊಂಡಿದ್ವಿ, ಆದ್ರೆ ಈಗ ಮತ್ತೆ ಕಿಡಿ ಹತ್ತಿಕೊಂಡಿದೆ. ಅಭಿಮಾನಿಗಳ ವಲಯದಲ್ಲಿ ಈಗ ಬಿಸಿ ಬಿಸಿ ಚರ್ಚೆ ನಡೀತಿದೆ. ಇದೇ ತಿಂಗಳು 25ಕ್ಕೆ ಸುದೀಪ್ ಅವರ ಮಾರ್ಕ್ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆ ಆಗ್ತಿದೆ. ಅದೇ ದಿನ ದರ್ಶನ್ ಫ್ಯಾನ್ಸ್ ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರೆ. ಸುದೀಪ್ ಸಿನಿಮಾಗೆ ಪೈಪೋಟಿ ಕೊಡೋಕೆ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನ ಹೌಸ್ಫುಲ್ ಮಾಡೋಕೆ ನಿರ್ಧರಿಸಿದ್ದಾರೆ. ಆ ಮೂಲಕ ತಮ್ಮ ತಾಕತ್ತು ಏನು ಅನ್ನುವುದನ್ನ ತೋರಿಸೋಕೆ ಸಜ್ಜಾಗಿದ್ದಾರೆ. ಅಂದು ಮಾರ್ಕ್ ಥಿಯೇಟರ್ ಎದುರು ಡೆವಿಲ್ ಹವಾ ಸೃಷ್ಟಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಕಿಚ್ಚನ ಫ್ಯಾನ್ಸ್ ಮಾರ್ಕ್ ಸಿನಿಮಾವನ್ನ ಜಾತ್ರೆ ತರ ಸೆಲೆಬ್ರೇಟ್ ಮಾಡೋಕೆ ರೆಡಿ ಆಗಿದ್ರೆ, ಇನ್ನೊಂದು ಕಡೆ ಡಿ ಬಾಸ್ ಅಭಿಮಾನಿಗಳು ಸಿನಿಮಾಗೆ ಜೈಕಾರ ಹಾಕ್ತಿದ್ದಾರೆ. ಒಂದೇ ದಿನ ಎರಡು ಕಡೆ ಹೌಸ್ಫುಲ್ ಬೋರ್ಡ್ ಹಾಕಿಸೋ ಪೈಪೋಟಿ ನಡೀತಾ ಇದೆ. ಥಿಯೇಟರ್ಗಳ ಮುಂದೆ ಅಂದು ದೊಡ್ಡ ಹೈ ಡ್ರಾಮಾ ನಡೆಯೋ ಲಕ್ಷಣಗಳೇ ಕಾಣಿಸ್ತಾ ಇದೆ. ಅಭಿಮಾನಿಗಳ ಈ ಫೈಟ್ ಬಾಕ್ಸ್ ಆಫೀಸ್ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಕಾದು ನೋಡಬೇಕು. ಇನ್ನು ಸುದೀಪ್ ಅವರು ಸಂದರ್ಶನವೊಂದರಲ್ಲಿ ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಕೂಡ ಕೈ ತೋರಿಸಿ ಮಾತನಾಡಿಲ್ಲ, ನನ್ನ ಹೇಳಿಕೆ ಪೈರಸಿ ಬಗ್ಗೆ ಹೇಳಿದ್ದಾಗಿತ್ತು ಎಂದು ಕೂಡ ಅವರು ಹೇಳಿದ್ದಾರೆ. ಆದರೆ ಮೀಮ್ಸ್ ಟ್ರೋಲ್ ಮೂಲಕ ಒಬ್ಬರಿಗೊಬ್ಬರು ಕಾಲೆಳಿತಾ ಇದ್ದಾರೆ. ನೀವು ಯುದ್ಧಕ್ಕೆ ಬಂದ್ರೆ ನಾವು ಸೈನ್ಯ ತರ್ತೀವಿ ಅಂತ ದರ್ಶನ್ ಫ್ಯಾನ್ಸ್ ಚಾಲೆಂಜ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಆನ್ಲೈನ್ ಲೋಕ ರಣರಂಗವಾಗಿ ಬದಲಾಗಿದೆ. ಪ್ರತಿಯೊಬ್ಬರು ತಮ್ಮ ನೆಚ್ಚಿನ ನಟನೆ ಗ್ರೇಟ್ ಅಂತ ವಾದ ಮಾಡ್ತಿದ್ದಾರೆ. ಇನ್ನು ಗಾಂಧಿನಗರದ ಪಂಡಿತರು ಕುತೂಹಲದಿಂದ ಗಮನಿಸುತ್ತಿದ್ದಾರೆ. ಇಬ್ಬರು ದಿಗ್ಗಜ ನಟರ ಫ್ಯಾನ್ಸ್ ಹೀಗೆ ಕಿತ್ತಾಡಿಕೊಳ್ಳುವುದು ಇಂಡಸ್ಟ್ರಿಗೆ ಒಳ್ಳೆಯದಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಆಗಿದೆ. ಸಿನಿಮಾಗಳು ಗೆಲ್ಲಬೇಕು, ಆದ್ರೆ ಅದು ದ್ವೇಷದ ಮೂಲಕ ಅಲ್ಲ. ಸುದೀಪ್ ಅವರ ಮಾತು ಕೇವಲ ಸಿನಿಮಾಗೆ ಸಂಬಂಧಿಸಿದ್ದ ಇರಬಹುದು, ಅದನ್ನ ಪರ್ಸನಲ್ ಆಗಿ ತಗೋಬಾರ್ದು ಅಂತ ಕೆಲವರು ಹೇಳುತ್ತಾ ಇದ್ದಾರೆ. ಏನೇ ಆಗ್ಲಿ ಡಿಸೆಂಬರ್ 25ರಂದು ಬಾಕ್ಸ್ ಆಫೀಸ್ ನಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸುದೀಪ್ ಅವರ ಮಾರ್ಕ್ ಆರ್ಭಟ ಜೋರಾಗಿರುತ್ತಾ ಅನ್ನೋದಕ್ಕೆ ಉತ್ತರ ಸಿಗಲಿದೆ. ಅಲ್ಲಿಯವರೆಗೂ ಈ ಕಾದಾಟ ಹೀಗೆ ಮುಂದುವರಿಯೋದ್ರಲ್ಲಿ ಡೌಟೇ ಇಲ್ಲ. ಅಭಿಮಾನಿಗಳು ಶಾಂತಿಯಿಂದ ಸಿನಿಮಾ ನೋಡಿದ್ರೆ ಸಾಕು ಅನ್ನೋದೇ ಎಲ್ಲರ ಆಶಯ. ಸ್ನೇಹಿತರೆ, ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.